ಇವತ್ತಿದ್ರೆ ಜೀವನ. ನನ್ನ ಮಕ್ಕಳು ನೋಡ್ಕೋತಾರೆ, ನಮ್ಮ ಮಕ್ಕಳು ತಿಂತಾರೆ. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನ ಸುತ್ತಮುತ್ತಲೂ ಕೈಗಾರಿಕೆಗಳನ್ನು ಬೆಳೆಸ್ತೇವೆ, ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಸರ್ಕಾರ ರೈತರಿಂದ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಲೇ ಬಂದಿದೆ. ಆದರೆ ಈ ಭೂಸ್ವಾಧೀನ ಪ್ರಕ್ರಿಯೆಯ ಬಳಿಕ ಆ ಜಮೀನುಗಳ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಯಾವತ್ತಾದರೂ ಒಂದು ರಿಯಾಲಿಟಿ ಚೆಕ್ ಆದರೂ ಮಾಡಿದ್ದೀರಾ? ದೇವನಹಳ್ಳಿಯ ಬಿಕೆಹಳ್ಳಿ ಇರ್ಬೋದು, ಅಥವಾ ಹಾರೋಹಳ್ಳಿ ಇರ್ಬೋದು, ಅಥವಾ ದಾಬಸ್ಪೇಟೆ ಇರಬಹುದು. ಭೂಸ್ವಾಧೀನವಾಗಿ 10 ವರ್ಷ ಕಳೆದರೂ ಎಂದಿಗೂ 100 ಎಕರೆ ಜಮೀನಿನಲ್ಲಿ ಸಣ್ಣ ಶೆಡ್ ಕೂಡ ನಿರ್ಮಾಣವಾಗಿಲ್ಲ ಅಂದರೆ ನಿಮಗೆ ಅಚ್ಚರಿಯಾಗಬಹುದು. ಕೃಷಿ ಭೂಮಿ ಇವತ್ತು ಉದ್ಯಮಕ್ಕೂ ಬಳಕೆಯಾಗದೆ, ಇತ್ತ ವ್ಯವಸಾಯಕ್ಕೂ ಇಲ್ಲದೆ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಇಷ್ಟೆಲ್ಲ ಜಮೀನುಗಳು ಕೈಯಲ್ಲಿದ್ದರೂ ಸರ್ಕಾರ ಈಗ ಬಿಡದಿಯ ಸುತ್ತಮುತ್ತ ಬರೋಬ್ಬರಿ 7471 ಎಕರೆ ಫಲವತ್ತಾದ ಜಮೀನನ್ನು ಗ್ರೇಟರ್ ಬೆಂಗಳೂರು AICT ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಈಗಾಗಲೇ ಸ್ವಾಧೀನಪಡಿಸಿಕೊಂಡ ಜಮೀನೇ ಈ ರೀತಿಯಾಗಿ ಸರಿಯಾಗಿ ಬಳಕೆಯಾಗದಿದ್ದಾಗ ಬಿಡದಿಯಲ್ಲಿ ಮತ್ತೊಂದು ಬೃಹತ್ ಭೂಸ್ವಾಧೀನದ ಹಠ ಸರ್ಕಾರಕ್ಕೆ ಯಾಕೆ? ಇವತ್ತಿನ ವಿಡಿಯೋದಲ್ಲಿ ನಾವು ಅಂಕಿ ಅಂಶಗಳ ಸಮೇತ ನಿಮಗೆ ಸರ್ಕಾರದ ಈ ನೀತಿಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿರಂತರವಾಗಿ ನಮ್ಮ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಮೊದಲು ನಾವು ಭೂಸ್ವಾಧೀನವಾಗಿ ಬಾಕಿ ಉಳಿದಿರುವ ಜಮೀನುಗಳ ಒಂದಿಷ್ಟು ಕಟು ಸತ್ಯ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಚ್ಛೆ ಪಡ್ತೀವಿ. ಮೊದಲನೇದಾಗಿ ದೇವನಹಳ್ಳಿ ಏರೋಸ್ಪೇಸ್ ಆ್ಯಂಡ್ ಹೈಟೆಕ್ ಪಾರ್ಕ್ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇದೆ ಅಂತ ಹೇಳಿ 2010-12ರಲ್ಲಿ ಸುಮಾರು 3013 ಎಕರೆಯನ್ನು ಇಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಬೋಯಿಂಗ್, ಏರ್ಬಸ್ನಂತಹ ಕಂಪನಿಗಳು ಇಲ್ಲಿಗೆ ಬಂದಿದ್ದರೂ ಕೂಡ ಇಂದಿಗೂ ಸುಮಾರು 30%ಗೂ ಹೆಚ್ಚಿನ ಭಾಗದಲ್ಲಿ ಕಂಪನಿಗಳು ಬಂದೇ ಇಲ್ಲ. ಕೆಲವು ಕಂಪನಿಗಳು ಜಾಗ ಪಡೆದು ವರ್ಷ ಕಳೆದರೂ ಕೂಡ ಇನ್ನೂ ಉತ್ಪಾದನೆಯನ್ನು ಆರಂಭಿಸಿಲ್ಲ. ಸುಮಾರು 2010-12ರಲ್ಲಿ ಇಲ್ಲಿ ಜಮೀನು ಭೂಸ್ವಾಧೀನ ಆಗಿರೋದು. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶ, ಕನಕಪುರ ರಸ್ತೆಯಲ್ಲಿರುವಂಥ ಈ ಜಾಗ, ಇಲ್ಲಿ 4ನೇ ಮತ್ತು 5ನೇ ಹಂತಗಳ ವಿಸ್ತರಣೆಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಭೂಮಿಯನ್ನು ಪಡ್ಕೊಳ್ಳಲಾಯಿತು. ಆದರೆ ಇವತ್ತಿಗೂ ಇಲ್ಲಿ 25-30% ಜಾಗದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಿ, ಅಥವಾ ಕಂಪನಿಗಳು ಉದಾಸೀನ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಕೈಗಾರಿಕೆಗಳಂತೂ ಈ ಭಾಗದಲ್ಲಿ ತಲೆ ಎತ್ತಿಲ್ಲ. 30% ಜಾಗ ಇನ್ನೂ ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಖಾಲಿ ಇದೆ. ಇನ್ನು ದಾಬಸ್ಪೇಟೆ ಮತ್ತು ನರಸಾಪುರ, ಇಲ್ಲಿ ಇತ್ತೀಚಿನ ವಿಸ್ತರಣಾ ಹಂತಗಳಲ್ಲಿ ಇಂದಿಗೂ 15% ಭೂಮಿಗಳು ಕಂಪನಿಗಳು ಬರದೇ ಬಾಕಿ ಉಳಿದಿದೆ ಅಂತ ಹೇಳಿ ರಿಪೋರ್ಟ್ಗಳು ಹೇಳುತ್ತೆ. ನೀವೊಮ್ಮೆ ಯೋಚನೆ ಮಾಡಿ, ಬೆಂಗಳೂರಿನ ಸುತ್ತಮುತ್ತಲಿನ ಈ ವಿವಿಧ ಕೈಗಾರಿಕಾ ವಲಯಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಸಾವಿರಾರು ಎಕರೆ ಜಮೀನು ಈಗ ಸರ್ಕಾರದ ಬಳಿ ಸಿದ್ಧವಾಗಿ ಸಿಕ್ಕಿದೆ. ಕೆಲವು ಕಡೆ ಲೀಸ್ ಪಡೆದ ಕಂಪನಿಗಳು ಕಾರ್ಖಾನೆ ಸ್ಥಾಪಿಸದೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ಹಾಗಿರುವಾಗ ಹೊಸದಾಗಿ ಭೂಸ್ವಾಧೀನಪಡಿಸಿಕೊಳ್ಳುವ ತುರ್ತು ಅನಿವಾರ್ಯತೆ ಈ ಸರ್ಕಾರಕ್ಕೆ ಏನಿದೆ? ಇನ್ನು ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡದಿ ಸುತ್ತಮುತ್ತಲಿನ 9 ಹಳ್ಳಿಗಳ 7481 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗಿರೋದು. ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಅಂದರೆ AI ತಂತ್ರಜ್ಞಾನದ ಉಪನಗರವನ್ನು ಮಾಡ್ತೀವಿ ಅನ್ನೋದು ಸರ್ಕಾರದ ವಾದ. ಆದರೆ ರೈತರ ಪ್ರಶ್ನೆ ತುಂಬ ಸಿಂಪಲ್ಲು. ಬಿಡದಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು ಭಾಗಗಳು ಬೆಂಗಳೂರಿಗೆ ತರಕಾರಿ, ರೇಷ್ಮೆ ಮತ್ತು ಹಾಲನ್ನು ಪೂರೈಸುವಂತಹ ಅತ್ಯಂತ ಫಲವತ್ತಾದ ಕೃಷಿ ವಲಯಗಳು. ಈಗಾಗಲೇ ಕೆಂಗೇರಿ ಮತ್ತು ಬಿಡದಿಯ ಹಳೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲೇ ಹಲವು IT ಮತ್ತು ಉತ್ಪಾದನಾ ಘಟಕಗಳು ಮುಚ್ಚಿ ಹೋಗಿದೆ ಅಥವಾ ಸರಿಯಾಗಿ ನಡೀತಿಲ್ಲ. ಹಾಗಿರುವಾಗ ಈ ಹಸಿರು ಭೂಮಿಯನ್ನು ಕಾಂಕ್ರೀಟ್ ಕಾಡು ಮಾಡೋದು ಎಷ್ಟು ಸರಿ? ಇಲ್ಲಿ ಸರ್ಕಾರವನ್ನು ನಾವು ಪ್ರಮುಖವಾಗಿ 3 ಪ್ರಶ್ನೆಗಳನ್ನು ಕೇಳಲೇಬೇಕು. ಮೊದಲನೇದಾಗಿ, KIADB ವಶದಲ್ಲಿರುವ ಖಾಲಿ ಜಮೀನುಗಳು ಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎರಡನೇ ಪ್ರಶ್ನೆ, ಜಮೀನು ಮಂಜೂರಾದ 3 ವರ್ಷಗಳ ಒಳಗಾಗಿ ಒಂದು ಕಂಪನಿ ಉದ್ಯಮವನ್ನು ಆರಂಭಿಸದಿದ್ದರೆ ಆ ಜಮೀನನ್ನು ಮರಳಿ ಪಡೆಯುವಂಥ ನಿಯಮ ಇದೆ. ಆ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಆ ಜಾಗಗಳನ್ನು ಹೊಸ ಕಂಪನಿಗಳಿಗೆ ಯಾಕೆ ಸರ್ಕಾರ ಕೊಡಬಾರ್ದು? ಮೂರನೇದಾಗಿ, ಕೇವಲ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಯುವಂಥ ರಿಯಲ್ ಎಸ್ಟೇಟ್ ಲಾಬಿಗಾಗಿ ಮತ್ತು ಭೂಮಿಯ ಮೌಲ್ಯದ ಆಟಕ್ಕಾಗಿ ಹೊಸ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡ್ತಾ ಇದೆಯಾ? ಇದಕ್ಕೆ ಸರ್ಕಾರ ಮೊದಲಿಗೆ ಉತ್ತರವನ್ನು ಕೊಡಬೇಕು. ಕೊನೆಯದಾಗಿ, ಅಭಿವೃದ್ಧಿ ಬೇಡ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಈಗಾಗಲೇ ಕಸಿದುಕೊಂಡಂತಹ ಭೂಮಿಯೇ ಪಾಳು ಬಿದ್ದಿರುವಾಗ ರೈತರ ಅನ್ನ ಕೊಡುವ ಹಸಿರು ಭೂಮಿಯ ಮೇಲೆ ಮತ್ತೆ ಕಣ್ಣು ಹಾಕೋದು ಎಷ್ಟು ನ್ಯಾಯಯುತ? ಸರ್ಕಾರ ಮೊದಲು ತನ್ನ ಬಳಿ ಇರುವಂತಹ ಖಾಲಿ ಕೈಗಾರಿಕಾ ಜಾಗಗಳನ್ನು ಮೊದಲು ಭರ್ತಿ ಮಾಡಲಿ, ಆಮೇಲೆ ಹೊಸ ಭೂಸ್ವಾಧೀನದ ಬಗ್ಗೆ ಯೋಚನೆ ಮಾಡಲಿ. ಸ್ನೇಹಿತರೆ, ಈ ಭೂಸ್ವಾಧೀನ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಾಗಲೇ ಸ್ವಾಧೀನವಾಗಿರುವಂತಹ ಜಾಗಗಳು ಖಾಲಿ ಬಿದ್ದಿರುವುದಕ್ಕೆ ಕಾರಣ ಯಾರು? ಬಿಡದಿಯಲ್ಲಿ ಮತ್ತೊಂದು ಭೂಸ್ವಾಧೀನ ಬೇಕಾ?
ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿರಂತರವಾಗಿ ಇಂತಹ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.